ಈ ಕಥೆಯ ಪ್ರಾರಂಭ ಇವತ್ತಿಗೆ ಸರಿಯಾಗಿ 15 ವರ್ಷಗಳ ಹಿಂದೆ ಶುರುವಾಗಿದ್ದು. ಆಗ ಗಿರಿಧರ್ ಮತ್ತೆ ವಿಕ್ರಮ್ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ರು. ವಿಕ್ರಮಣ್ಣ, ನನ್ನ ಮಗಳಿಗೀಗ 5 ವರ್ಷ ಆಗಿದೆ. ನನಗೆ ಈಗ್ಲಿಂದನೇ ಮುಂದೆ ಅವಳ ಮದ್ವೆ ಹೇಗ್ ಮಾಡೋದು ಅಂತ ಚಿಂತೆ ಆಗಿದೆ. ಅಯ್ಯಯ್ಯೋ, ಅವಳಿನ್ನೂ ಚಿಕ್ಕ ಹುಡುಗಿ ಕಣ. ಇದು ನಿಮ್ಗೆ ಹೇಗ್ ಅರ್ಥ ಆಗತ್ತೆ? ನಿಮ್ಗಂತೂ ಮಗ ಇರೋದಲ್ವಾ. ಆದ್ರೆ ನನ್ಗೆ ಈಗ್ಲಿಂದನೇ ಅವಳ ಮದ್ವೆಗೆ ದುಡ್ಡನ್ನ ಎತ್ತಿಡ್ಬೇಕಾಗತ್ತೆ. ಅಯ್ಯೋ, ನಿನ್ನ ಮೈತ್ರಿ ಕೂಡ ನನಗೆ ಮಗಳಿದ್ದಂಗೆ ಕಣೋ. ಮತ್ತೆ ನೀನು ನಮ್ಮ ಸ್ನೇಹಕ್ಕೆ ವಿರುದ್ಧವಾಗಿ ಮಾತಾಡೋದನ್ನ ನಿಲ್ಸು. ಏನು ಹಂಗಂದ್ರೆ? ಅದೇನು ಅಂದ್ರೆ, ನನ್ನ ಮಗ ಗೋಪಾಲ್ನ ಮದ್ವೆನ ನಿನ್ನ ಮಗಳು ಮೈತ್ರಿ ಜೊತೆಗೇನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಗಿರಿಧರ್ ವಿಕ್ರಮನನ್ನ ತಬ್ಬಿಕೊಂಡ. ಈಗ 15 ವರ್ಷಗಳ ನಂತರ ಇಬ್ರು ಬಹಳ ದೊಡ್ಡವರಾಗಿದ್ರು. ಗಿರಿಧರ್ ಮೈಥಿಲಿನ ಎಷ್ಟೋ ಪ್ರೀತಿಯಿಂದ ನೋಡ್ಕೋತಿದ್ದ ಅಂದ್ರೆ ಅವಳು ಕುಂಬಳಕಾಯಿ ತರ ದುಂಡುಗಾಗಿದ್ಲು. ಯಾವಾಗ ಗೋಪಾಲನ್ ಜೊತೆ ಮೈಥಿಲಿ ಮದ್ವೆ ಆಯ್ತೋ ಆಗ್ಲಿಂದ ವಿಕ್ರಮ್ ಮತ್ತೆ ಅವನ್ ಹೆಂಡತಿ ವಿಮಲಾ ಚಿಂತೆಗೆ ಈಡಾಗಿದ್ರು. ಮೈಥಿಲಿಗೆ ಆರಾಮದಾಯಕವಾದ ಜೀವನ ಅಭ್ಯಾಸ ಆಗಿತ್ತು. ಅವಳು ಅವಳ ಶರೀರಕ್ಕೆ ಜಾಸ್ತಿ ಶ್ರಮನ ಕೊಡ್ತಾ ಇರ್ಲಿಲ್ಲ. ಅಮ್ಮ ಸೊಸೆ, ನಿಮ್ ಮಾವನವ್ರಿಗೆ ಸ್ವಲ್ಪ ಟೀ ತಂದು ಕೊಡ್ತೀಯನಮ್ಮ? ತಂದೆ ಅಮ್ಮ. ಮೈಥಿಲಿ ಚಹಾದ ಕಪ್ಪೆತ್ಕೊಂಡು ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ಲು. ಇದನ್ನ ನೋಡಿದ ವಿಮಲಾ ಯೋಚನೆಗ್ ಬಿದ್ಲು, ಈಗ ಅವಳು ಏನ್ ಮಾಡಬಹುದು ಅಂತ. ಆ ರಾತ್ರಿ ವಿಮಲಾ ಮತ್ತೆ ವಿಕ್ರಮ್ ಇಬ್ರು ಮಾತಾಡ್ತಾ ಇದ್ರು. ಏನ್ರಿ, ಮೈಥಿಲಿಯ ಗುಣ ನಡತೆ ತುಂಬಾ ಚೆನ್ನಾಗಿದೆ. ಆದ್ರೆ ಅವಳ ದೇಹ ಅವಳನ್ನ ಕೆಲ್ಸ ಮಾಡಕ್ ಬಿಡ್ತಾ ಇಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಈಗ ಏನ್ ಮಾಡೋದು ಅಂತ. ನೀವು ಚಿಂತೆ ಮಾಡ್ಬೇಡಿ, ನನ್ ಹತ್ರ ಒಂದು ಉಪಾಯ ಇದೆ. ಮಾರನೇ ದಿನ ವಿಮಲಾ ಮೈಥಿಲಿನ ಕರೆದ್ಲು. ಸೊಸೆ, ಅಮ್ಮ ಸೊಸೆ, ಬಂದೆ ಅಮ್ಮ. ನಮ್ಮ ಮನೆಯಲ್ಲಿ ಒಂದು ಸಂಪ್ರದಾಯ ಇದೆ. ಅದೇನಂದ್ರೆ, ನಮ್ಮನೆಗ್ ಬರೋ ಸೊಸೆ ಮದ್ವೆ ಆಗಿ 6 ತಿಂಗಳ ತನಕ ಊರಿನ ದೇವಸ್ಥಾನಕ್ಕೆ ಹೋಗಿ ದಿನ ಸುತ್ತ ಬರ್ಬೇಕು. ಇದ್ರಿಂದ ನಮ್ಮನೇಲಿ ಸುಖ, ಸಂತೋಷ, ಸಮೃದ್ಧಿ ನೆಲೆಸತ್ತೆ. ಹಾಗೆ ಆಗ್ಲಿ ಅಮ್ಮ. ಆದ್ರೆ ಇದನ್ನ ಯಾವಾಗಿಂದ ಶುರು ಮಾಡ್ಲಿ? ಇವತ್ತಿಂದಾನೆ. ವಿಮಲಾ ಹೇಳ್ದಂತೆ ಮೈಥಿಲಿ ದೇವಸ್ಥಾನದ ದಾರಿ ಹಿಡಿದ್ಲು. ಅವಳು ಜಾಸ್ತಿ ಓಡಾಡದೆ ಇದ್ದಿದ್ರಿಂದ ದೇವಸ್ಥಾನ ತಲುಪೋಷ್ಟ್ರಲ್ಲಿ ಅವಳು ತುಂಬಾ ಆಯಾಸಗೊಂಡಳು. ಮೈಥಿಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮತ್ತೆ ಅವಳು ನಡೆಯೋದಕ್ಕೆ ಶುರು ಮಾಡಿದ್ಲು. ಅಯ್ಯೋ ದೇವ್ರೇ, ಇಲ್ಲಿವರೆಗೂ ಬರೀ 3 ಸುತ್ತಾಗಿರೋದು. 4 ಸುತ್ತು ಇನ್ನೂ ಬಾಕಿ ಇದೆ. ಹಾಗೋ ಹೀಗೋ ಮಾಡಿ ಮೈಥಿಲಿ 7 ಸುತ್ತುಗಳನ್ನ ಮುಗಿಸಿ ಮನೆ ಕಡೆ ಹೆಜ್ಜೆ ಹಾಕಿದ್ಲು. ಮಾರನೇ ದಿನ ಕೂಡ ಅವಳು ಮಂದಿರವನ್ನ ತಲುಪಿ 7 ಸುತ್ತುಗಳನ್ನ ಮುಗಿಸಿ ಮನೆ ಕಡೆ ಹೊರಟ್ಲು. ಸ್ವಲ್ಪ ದಿನಗಳ ಬಳಿಕ ನಿರಾಯಾಸವಾಗಿ ಮೈಥಿಲಿ ಮಂದಿರದ ಬಳಿ ಬಂದ್ಲು ಮತ್ತು ದೇವಸ್ಥಾನವನ್ನ ಸುತ್ತು ಕೂಡ ಹಾಕಿದ್ಲು. ಇದನ್ನ ನೋಡಿದ್ದ ವಿಕ್ರಮ್ ಮತ್ತೆ ವಿಮಲಾ ಬಹಳ ಸಂತೋಷಗೊಂಡ್ರು. 2 ತಿಂಗಳಲ್ಲಿ ಮೈಥಿಲಿಯ ಶರೀರದ ತೂಕ ಇಳಿಯತೊಡಗಿತು. ಅವಳೀಗ ಮುಂಚಿನಂತೆ ದಪ್ಪ ಇರ್ಲಿಲ್ಲ. ಮಗಳೇ, ಸ್ವಲ್ಪ ನನ್ ಚಶ್ಮಾ ತಂದ್ಕೊಡಮ್ಮ. ತಗೊಳ್ಳಿ ಮಾವನವ್ರೆ. ಅರೆ ವಾವ್, ಏನಿವತ್ತು ಹೇಳಿದ ತಕ್ಷಣ ಬಂದ್ಬಿಡ್ತು. ಮೈಥಿಲಿಗೆ ಅವಳ ಬದಲಾದ ಶಾರೀರಿಕ ಸೌಂದರ್ಯ ಬಹಳವಾಗಿ ಇಷ್ಟ ಆಯ್ತು. ಮೈಥಿಲಿ ದೇವಸ್ಥಾನಕ್ಕೆ ಸುತ್ತು ಹಾಕೋದನ್ನ ನಿಲ್ಲಿಸ್ಲೇ ಇಲ್ಲ ಮತ್ತು ಬರೀ 6 ತಿಂಗಳಲ್ಲಿ ಮೈಥಿಲಿಯ ದೇಹ ಪೂರಾ ಬದಲಾಗಿತ್ತು.
ಈಗ ಅವಳು ದಪ್ಪಗೆ ಗುಂಡಗಿರ್ಲಿಲ್ಲ, ಬದ್ಲಾಗಿ ಅವಳು ಸುಂದರವಾದ ಯುವತಿಯಾಗಿ ಮಾರ್ಪಾಟಾಗಿದ್ಲು. ಮೈಥಿಲಿಯ ಈ ಸ್ಥಿತಿಯನ್ನು ನೋಡಿದ ಅವರ ತಂದೆ ಬೇಜಾರ್ ಮಾಡ್ಕೊಂಡಿದ್ರು ಮತ್ತು ಅವರು ವಿಮಲಾಳ ಬಳಿ ಕೇಳಿದ್ರು, ಅಯ್ಯೋ ಬೀಗ್ರೆ, ನೀವಂತೂ ಜಾದೂನೇ ಮಾಡ್ಬಿಟ್ರಿ. ಆದ್ರೆ ಇದೆಲ್ಲ ನಡೆದಿದ್ದಾದ್ರೂ ಹೇಗೆ? ಇದೆಲ್ಲವೂ ನಮ್ಮೂರಿನ ಗುಡಿಯಲ್ಲಿ ನೆಲೆಸಿರುವ ದೇವಿಯ ಕೃಪೆ. ದೇವಿಯ ಕರುಣೆಯಿಂದ ಹೀಗಾಗಿದೆ. ಜಯವಾಗಲಿ ನಮ್ಮ ದೇವಿಗೆ. ಜಯವಾಗಲಿ ನಮ್ಮ ದೇವಿಗೆ. ಮೈಥಿಲಿಯ ಜೀವನಾನೇ ಬದಲಾಯಿತು. ಯಾಕೆ ಅಂದ್ರೆ ಅವಳ ಶರೀರದ ತೂಕ ಬಹಳ ಕಡಿಮೆ ಆಗಿತ್ತು ಮತ್ತು ಅದು ಸಾಧ್ಯವಾಗಿದ್ದು ಮೈಥಿಲಿ ದಿನಾಲೂ ನಡೀತಾ ಇದ್ದಿದ್ರಿಂದ. ಆದ್ರೆ ಇದೆಲ್ಲದರ ಶ್ರೇಯಸ್ಸು ವಿಮಲಾಳ್ಗೆ ಸಲ್ಬೇಕು. ಯಾಕೆ ಅಂದ್ರೆ ದುಂಡಾಗಿದ್ದ ಅವರ ಸೊಸೆಯನ್ನ ಅವಳು ಸ್ವಲ್ಪ ದಿನದಲ್ಲೇ ಸುಂದರವಾದ ಯುವತಿಯನ್ನಾಗಿ ಮಾಡಿದ್ಲು. ಈ ಕತೆ ನಮ್ಗೆ ಏನ್ ತಿಳಿಸ್ತು ಅಂದ್ರೆ, ಅಗತ್ಯಕ್ಕಿಂತ ಹೆಚ್ಚು ತೂಕ ಆರೋಗ್ಯಕ್ಕೆ ಹಾನಿಕರ ಅಂತ. ಅದು ನಮ್ಮ ದೇಹವನ್ನ ಸುಸ್ತು ಮತ್ತು ಆಯಾಸಕ್ಕೀಡು ಮಾಡುತ್ತೆ ಅಂತ. ಹೇಮಲತಾ ತನ್ ಮಗನ್ ಮದ್ವೆನ ತುಂಬಾ ಜೋರಾಗಿ ಧೂಮ್ಧಾಮಾಗ್ ಮಾಡಿದ್ರು. ಕೆಲವು ತಿಂಗಳ ತನಕ ಹೇಮಲತಾ ಅವ್ರ ಸೊಸೆ ಪಲ್ಲವಿ ಅವ್ರಿಗೋಸ್ಕರ ತುಂಬಾ ಚೆನ್ನಾಗಿ ಸೇವೆ ಮಾಡ್ತಿದ್ಲು. ಸೊಸೆ, ಒಂದು ಕಪ್ ಟೀ ಕೊಡ್ತೀಯಾ? ಈಗ ತರ್ತೀನತ್ತೆ. ಇದನ್ ನೋಡಿ ಹೇಮಲತಾ ತುಂಬಾ ಖುಷಿಯಾಗಿದ್ಲು. ಕೆಲವು ದಿನಗಳ ನಂತರ ಅವ್ರ ಮಗ ಪಂಕಜ್ ಸಿಟಿಯಲ್ಲಿ ಕೆಲ್ಸ ಮಾಡಕ್ಕೆ ಅಂತ ಹೊರಟೋದ್ರು. ಇವಾಗ್ ನೋಡಿದ್ರೆ ಪಲ್ಲವಿ ನಡವಳಿಕೆ ತುಂಬಾ ಬದ್ಲಾಗೋಗಿತ್ತು. ಸೊಸೆ, ಒಂದು ಕಪ್ ಟೀ ಕೊಡ್ತೀಯಾ? ಅತ್ತೆಯವ್ರೆ, ನಂಗ್ ಮನೇಲಿ ಬಹಳ ಕೆಲ್ಸ ಇದೆ. ನಿಮಗ್ ಟೀ ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ, ತಿಳಿತಾ? ಹೇಮಲತಾ ಅವ್ರಿಗೆ ತನ್ ಸೊಸೆ ನಡವಳಿಕೆ ಒಂಚೂರು ಇಷ್ಟ ಆಗ್ತಾ ಇರ್ಲಿಲ್ಲ. ಈಗ ಹೇಮಲತಾ ಅವ್ರ ಸೊಸೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಊಟನೂ ಕೊಡ್ತಾ ಇರ್ಲಿಲ್ಲ. ಇದನ್ ನೋಡಿ ಹೇಮಲತಾ ಯೋಚನೆ ಮಾಡಿದ್ರು, ತನ್ ಸೊಸೆಗೆ ಒಂದು ಒಳ್ಳೆ ಪಾಠ ಕಲಿಸ್ಬೇಕು ಅಂತ. ಹೇಮಲತಾ ತನ್ ಸೊಸೆಗೆ ಹೇಳಿದ್ರು, ನೋಡು, ನಾನು ಕೆಲವು ದಿನಗಳ ಕಾಲ ದೇವರ ದರ್ಶನಕ್ಕೋಸ್ಕರ ಯಾತ್ರೆ ಹೋಗ್ತಾ ಇದ್ದೀನಿ. ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ. ನೀವ್ ವಾಪಸ್ ಬರ್ದೇ ಇದ್ರು ಏನ್ ತೊಂದ್ರೆ ಇಲ್ಲ. ಹಾಗ್ ಹೇಳಿ ಹೇಮಲತಾ ಅವರು ಅವ್ರ ಬಟ್ಟೆಗಳನ್ನ ತಗೊಂಡು ಅವ್ರ ತಂಗಿ ಸ್ವರ್ಣಲತಾ ಜೊತೆ ಮನೆ ಬಿಟ್ಟು ಹೊರಟೋದ್ರು. ಅವ್ರು ಹೋದ್ಮೇಲೆ ಮನೆಯಲ್ಲಿ ಪಲ್ಲವಿ ತುಂಬಾ ಸಂತೋಷವಾಗಿದ್ಲು. ಕೆಲವು ತಿಂಗಳುಗಳು ಕಳೀತು. ಈಗ ನೋಡಿದ್ರೆ ಸ್ವರ್ಣಲತಾ ಒಬ್ರೇ ಮನೆಗ್ ವಾಪಸ್ ಬಂದ್ರು. ನೋಡು ಮಗು, ನಿಮ್ಮತ್ತೆ ಯಾತ್ರಾ ಸ್ಥಳ ಸೇರಕ್ಕೂ ಮುಂಚೆನೆ ಭಗವಂತನ ಪಾದ ಸೇರ್ಕೊಂಡ್ಬಿಟ್ಲು. ಏನ್ ಮಾಡೋದು? ಏನು ಅತ್ತೆಯವ್ರೆ, ಅತ್ತೆಯವ್ರೆ. ಪಲ್ಲವಿ ಅಳೋ ತರ ತುಂಬಾ ನಾಟಕ ಮಾಡಿದ್ಲು. ಎಲ್ಲ ಕ್ರಿಯೆಗಳು ಮುಗಿದ್ಮೇಲೆ ಪಲ್ಲವಿ ತನ್ ಗಂಡನ್ ಜೊತೆ ತುಂಬಾ ಖುಷಿಯಾಗಿದ್ಲು. ಒಂದಿನ ಪಲ್ಲವಿ ಮನೇಲಿ ಒಂಟಿಯಾಗಿದ್ಲು. ಆಗ ಅವಳು ಒಂದ್ ಆತ್ಮ ನೋಡಿದ್ಲು. ಮಾರನೇ ದಿನ ಹೇಮಲತಾ ದೆವ್ವದ ರೂಪದಲ್ಲಿ ಪಲ್ಲವಿ ಮುಂದೆ ಬಂದು ನಿಂತ್ಕೊಂಡ್ಲು. ಪಲ್ಲವಿ ಜೋರ ಕಿರ್ಚ್ಕೊಂಡು ತಲೆ ತಿರುಗ್ ಬಿದ್ದೋದ್ಲು. ಇದೇ ರೀತಿ ಹಲವಾರು ದಿನಗಳು ಹೇಮಲತಾ ತನ್ ಪಲ್ಲವಿ ಮುಂದೆ ದೆವ್ವದ ರೂಪದಲ್ಲಿ ಹೆದರ್ಸ್ತಾನೆ ಇದ್ಲು. ಒಂದಿನ ಪಲ್ಲವಿ ಅಡ್ಗೆ ಮನೆಯಲ್ಲಿ ಒಂಟಿಯಾಗಿದ್ದಾಗ ಹೇಮಲತಾ ಮತ್ತೆ ದೆವ್ವ ಆಗಿ ಅವಳ ಮುಂದೆ ಬಂದ್ ನಿಂತ್ಕೊಂಡ್ಲು. ಅಯ್ಯೋ, ಏನ್ರಿ ಏನ್ರಿ? ಪಂಕಜ್ ಓಡೋಡ್ಕೊಂಡ್ ಬಂದ. ಹೇಮಲತಾ ಇದನ್ ನೋಡಿ ಪಂಕಜ್ ಹತ್ರ ಬಂದ್ರು. ಮಗನೇ, ನಾನಿನ್ನೂ ಜೀವಂತವಾಗಿದ್ದೀನಿ. ನಾನು ಸೊಸೆಗೆ ಬುದ್ಧಿ ಕಲ್ಸಕ್ಕೋಸ್ಕರ ಸತ್ತು ಭೂತ ಆಗುವಂತಹ ನಾಟಕ ಆಡ್ದೆ. ಅವಳಿಗೆ ಪಾಠ ಕಲ್ಸಕ? ಅದ್ಯಾಕೆ? ಸೊಸೆ, ಈಗ ನಿಜನ ಪಂಕಜ್ಗೆ ನೀನ್ ಹೇಳ್ತೀಯಾ ಅಥವಾ ನಾನ್ ಹೇಳಲಾ? ನೀವಿಲ್ಲಿಂದ ಸಿಟಿಗೆ ಹೋದ್ಮೇಲೆ ನಿಮ್ಮಮ್ಮನ ಹತ್ರ ಕೆಟ್ಟದಾಗ್ ನಡ್ಕೊಂಡೆ. ಮತ್ತೆ ಅವರು ಇದರಿಂದ ಬೇಸರಗೊಂಡು ತೀರ್ಥಯಾತ್ರೆಗೆ ಹೋದ್ರು. ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನ್ ಮಾಡಿರೋ ತಪ್ಪಿಗೆ ಅಮ್ಮ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಹೇಮಲತಾ ಈ ರೀತಿ ನಾಟಕ ಮಾಡಿದ್ರಿಂದ ಪಂಕಜ್ಗೆ ತನ್ನ ಹೆಂಡತಿಯ ನಿಜ ಸ್ವರೂಪ ಗೊತ್ತಾಯ್ತು. ಆಮೇಲೆ ಪಲ್ಲವಿಗೂ ಒಂದು ಒಳ್ಳೆ ಪಾಠ ಕಲ್ತಾಗಾಯ್ತು. ಅದಕ್ಕೆ ಹೇಳೋದು ಒಳ್ಳೆಯವ್ರ ತರ ನಾಟಕ ಮಾಡ್ಬಾರ್ದು ಅಂತ.
ಯಾಕಂದ್ರೆ ಸತ್ಯಾಂಶ ಯಾವತ್ತಾದ್ರೂ ಹೊರಗಡೆ ಬಂದೇ ಬರುತ್ತೆ ಅಂತ. ವಿಪಿನ್ ಮತ್ತೆ ಪ್ರಭಾ ತಮ್ಮ ಊರ್ ಬಿಟ್ಟು ಸಿಟಿಯಲ್ಲಿ ವಾಸ ಮಾಡಕ್ ಹೊರಟಾಗ, ಅಮ್ಮ, ನೀವು ನಮ್ ಜೊತೆಗೇನೆ ಸಿಟಿಗೆ ಬಂದ್ಬಿಡಿ. ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗೋದಕ್ಕೆ ನನ್ಗಂತೂ ಒಂಚೂರು ಮನ್ಸಿಲ್ಲ ಅಮ್ಮ. ಇಲ್ಲ ಮಗು, ನಾನ್ ಇಲ್ಲೇ ಇರ್ತೀನಿ. ಈ ಊರ್ ಬಿಟ್ಟು ನಾನ್ ಎಲ್ಲೂ ಬರೋದಿಲ್ಲ. ಯಾಕೆ ಅಂದ್ರೆ ಇದರ ನೆನಪು ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ. ಮತ್ತು ನಾನಿಲ್ಲಿ ಒಬ್ಳೇ ಏನಿಲ್ಲ, ನನ್ನ ಜೊತೆ ಈ ಗಂಗಾ ಇದ್ದಾಳೆ. ಇವಳು ನನ್ನನ್ನ ಹುಷಾರಾಗಿ ನೋಡ್ಕೋತಾಳೆ. ನೀವು ನಮ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ನಮ್ಗೆ ತುಂಬಾ ಖುಷಿ ಆಗ್ತಿತ್ತು ನೀವು ನಮ್ ಜೊತೆಗಿದ್ದೀರಾ ಅಂತ. ನೀವು ನನ್ ಬಗ್ಗೆ ಏನೂ ಯೋಚಿಸ್ಬೇಡಿ. ನಾನ್ ಇದೇ ಊರಲ್ಲಿ ಆರಾಮವಾಗಿರ್ತೀನಿ. ಹಾಗೆ ನೀವು ಕೂಡ ಸಿಟಿಗೆ ಹೋಗಿ ಆರಾಮದಿಂದ ಜೀವನ ಸಾಗಿಸಿ. ಮತ್ತೆ ವಿಪಿನ್, ನೀನು ನಿನ್ನ ದೊಡ್ಡ ಕೆಲ್ಸಕ್ಕೋಸ್ಕರ ಪ್ರಯತ್ನ ಪಡು. ನನ್ ಬಗ್ಗೆ ಯೋಚನೆ ಬಿಡು ಮತ್ತು ಒಬ್ರಿಗೊಬ್ರು ಪ್ರೀತಿಯಿಂದ ನಡೆದುಕೊಳ್ಳಿ. ಮತ್ತೆ ನನ್ನ ಆಶೀರ್ವಾದ ನಿಮ್ಮಿಬ್ಬರ ಮೇಲೂ ಸದಾಕಾಲ ಇರುತ್ತೆ. ವಿಪಿನ್ ಮತ್ತೆ ತನ್ನ ಹೆಂಡತಿ ಆಶೀರ್ವಾದ ತಗೊಂಡು ಇಬ್ರು ಸಿಟಿಲಿ ವಾಸ ಮಾಡಕ್ ಹೊರಟ್ರು. ಹಳ್ಳಿಯಲ್ಲಿ ವಯಸ್ಸಾಗಿರೋ ತಾಯಿ ಒಂಟಿ ಆಗ್ಬಿಟ್ಟಿದ್ಲು. ಮನೆ ಕೆಲಸದವಳು ಗಂಗಾ ಅವ್ರ ಜೊತೆ ಇರ್ತಿದ್ಲು. ಗಂಗಾ ಮನೆ ಕೆಲ್ಸ ಎಲ್ಲ ಮಾಡ್ತಾ ಇದ್ಲು. ಅಂದ್ರೆ ಕಸ ಗುಡ್ಸೋದು, ಅಡ್ಗೆ ಮಾಡೋದು, ಆಮೇಲೆ ಪ್ರತಿಯೊಂದ್ ಕೆಲ್ಸನೂ ಮಾಡ್ತಿದ್ಲು. ಗಂಗಾ ಅವ್ರ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಕೆಲ್ಸ ಮಾಡ್ತಿದ್ರು. ಅದಕ್ಕೆ ಆ ವಯಸ್ಸಾಗಿರೋ ಅಜ್ಜಿಗೆ ಗಂಗಾ ಮೇಲೆ ತುಂಬಾ ವಿಶ್ವಾಸ ಇತ್ತು. ಅವಳ ಕೆಲ್ಸ ಎಲ್ಲ ಮುಗಿಸಿದ್ಮೇಲೆ ಗಂಗಾ ಅಜ್ಜಿಗೆ ಯಾವಾಗ್ಲೂ ಸೇವೆ ಮಾಡ್ತಿರ್ತಿದ್ಲು. ಕೆಲ್ಸ ಎಲ್ಲ ಮುಗಿಸ್ಕೊಂಡು ಗಂಗಾ ತನ್ ಮನೆಗ್ ಹೊರಟ್ಲು. ಏನಿವತ್ತು ನೀನು ಇಷ್ಟೊಂದು ಲೇಟ್ ಆಗಿ ಬರ್ತಾ ಇದೀಯ ಮನೆಗೆ? ಹೌದು, ನಾನು ಆ ಅಜ್ಜಿಯ ಕಾಲ್ ಒತ್ತಬೇಕಿತ್ತು. ಯಾಕೆಂದ್ರೆ ಅವ್ರ ಮಗ ಮತ್ತು ಸೊಸೆ ಸಿಟಿಗೆ ಹೋಗಿದ್ದಾರೆ. ಪಾಪ ಅಜ್ಜಿ ಒಬ್ರೇ ಇರ್ತಾರಲ್ಲ. ಏನೋ ಒಬ್ಳೇ ಇದ್ದಾಳ? ಹಾ, ಅವಳು ಒಬ್ಳೇ ಇದ್ದಾಳೆ ಅಂದ್ರೆ ನೀನು ಒಳ್ಳೊಳ್ಳೆ ಅಡ್ಗೆಗಳನ್ನ ಮಾಡ್ಕೊಂಡು ತಗೊಂಡ್ ಬಾ ಅಲ್ಲಿಂದ. ಅವಳಿಗೆ ಏನ್ ಗೊತ್ತಾಗತ್ತೆ? ಹೇಗೂ ನಮ್ಮನೇಲಿರೋ ಹಡ್ಕು ಮುರ್ಕೊಂಡ್ ತಿನ್ಕೊಂಡು ನಾನಂತೂ ಬೇಜಾರಾಗ್ಬಿಟ್ಟಿದೀನಿ. ಆಯ್ತು, ನಾಳೆ ಏನಾದ್ರೂ ಮಾಡಿಸ್ಕೊಂಡ್ ಬರ್ತೀನಿ. ಮಾರನೇ ದಿನ ಗಂಗಾ ಮತ್ತೆ ಕೆಲ್ಸಕ್ ಹೋದ್ಲು. ಅವಳು ಎಲ್ಲಾ ಕೆಲ್ಸ ಮುಗ್ಸಿದ್ಮೇಲೆ ಅಡ್ಗೆನೂ ಮುಗ್ಸಿ ತನ್ ಗಂಡನ್ಗೋಸ್ಕರ ಪಾಯಸನೂ ತಗೊಂಡ್ ಬಂದ್ಲು. ಇದೇ ರೀತಿ ದಿನನಿತ್ಯ ನಡೀತಾ ಹೋಯ್ತು. ಗಂಗಾ ತಾನ್ ಕೆಲ್ಸ ಮಾಡೋ ಮನೆಯಿಂದ ಪ್ರತಿದಿನ ಏನಾದ್ರೂ ಅಡ್ಗೆ ಮಾಡ್ಕೊಂಡು ಮನೆಗ್ ವಾಪಸ್ ತಗೊಂಡ್ ಹೋಗ್ತಿದ್ಲು. ಇದನ್ ನೋಡ್ತಾ ನೋಡ್ತಾ ಗಂಗನ್ ಗಂಡನ್ಗೆ ದುರಾಸೆ ಜಾಸ್ತಿ ಆಯ್ತು. ಗಂಗನ್ ಗಂಡ ಬರೀ ತಿನ್ನೋದಲ್ದೆ ಬೇರೆ ಅಮೂಲ್ಯವಾದ ವಸ್ತುಗಳನ್ನ ಮನೆಯಿಂದ ತಗೊಂಡ್ ಬರಕ್ ಹೇಳ್ದ. ಗಂಗಾ ಕೂಡ ತನ್ ಪತಿ ಹೇಳಿದ ಮಾತ್ನ ಒಪ್ಕೊಂಡ್ಲು. ಒಂದಿನ ಗಂಗಾ ಕೆಲವು ಚಮಚಗಳನ್ನ ಮನೆಗ್ ತಗೊಂಡ್ ಹೋದ್ಲು. ಮಾರನೇ ದಿನ ಒಂದ್ ಹಿತ್ತಾಳೆ ಚೊಂಬು, ಮೂರನೇ ದಿನ ಬೇರೆ ಯಾವ್ದಾದ್ರು ಪಾತ್ರೆ. ಇದೇ ತರ ತುಂಬಾ ದಿನಗಳು ನಡೆಯಕ್ ಶುರುವಾಯ್ತು. ಒಂದಿನ ಅಜ್ಜಿ ತನ್ ಪೂಜೆ ರೂಮಲ್ಲಿ ಬೆಳ್ಳಿ ಚಮಚನ ಹುಡುಕ್ತಾ ಇದ್ರು. ಗಂಗಾ, ಅರೆ ಓ ಗಂಗಾ, ನನ್ನ ಬೆಳ್ಳಿ ಚಮಚ ಏನಾದ್ರೂ ನೋಡಿದ್ಯಾ? ಅಮ್ಮ ಅಲ್ಲೇ ಇರ್ಬೇಕು. ನೆನ್ನೆ ನೀವದನ್ನ ಅಲ್ಲೇ ಇಟ್ಟಿದ್ರಲ್ಲ. ಅಜ್ಜಿ ಆ ಬೆಳ್ಳಿ ಚಮಚನ ತುಂಬಾ ಹುಡ್ಕಾಡಿದ್ರು, ಆದ್ರೆ ಆ ಬೆಳ್ಳಿ ಚಮಚ ಸಿಗ್ಲಿಲ್ಲ. ಮಾರನೇ ದಿನ ಅಜ್ಜಿ ಆ ಹಿತ್ತಾಳೆ ಚೊಂಬ್ನ ಹುಡ್ಕೋಕ್ ಶುರು ಮಾಡಿದ್ರು. ಆದ್ರೆ ಎಷ್ಟು ಹುಡುಕಿದ್ರು ಅದು ಕೂಡ ಸಿಗ್ಲಿಲ್ಲ. ಆಗ ಅಜ್ಜಿಗೆ ಒಂದ್ ಯೋಚನೆ ಬಂತು. ಖಂಡಿತ ಏನೋ ತಪ್ಪಾಗಿದೆ. ವಸ್ತುಗಳು ಹೇಗೆ ಮಾಯ ಆಗೋದಿಕ್ಕೆ ಸಾಧ್ಯ? ಏನ್ ನಡೀತಿದ್ಯೋ? ಕೆಲವು ದಿನಗಳ ನಂತರ ಆ ಅಜ್ಜಿ ಒಂದು ಹಾವಾಡ್ಸೋನ್ ಹತ್ರ ಹೋದ್ರು. ಆ ಹಾವಾಡಿಗನ ಹತ್ರ ಒಂದು ಸಾಕಿರೋ ಹಾವನ್ನ ಖರೀದಿ ಮಾಡಿದ್ರು. ಆಮೇಲೆ ಆ ಹಾವನ್ನ ಒಂದು ಡಬ್ಬದಲ್ಲಿ ಹಾಕೊಂಡು ಹೋದ್ರು. ಆಮೇಲೆ ಆ ಡಬ್ಬನ ಮನೆಗ್ ತಗೊಂಡು ವಾಪಸ್ ಬಂದ್ರು. ಗಂಗಾ, ಈ ಡಬ್ಬನ ನನ್ನ ಮಂಚದ ಹತ್ರ ಇಡೋ. ಇದ್ರಲ್ಲಿ ನನ್ನ ಚಿನ್ನದ ಬಳೆಗಳಿದೆ. ನಾಳೆ ನನ್ನ ಅಕ್ಕನ ಮಗಳ ಮದುವೆ ಇದೆ. ಅದಕ್ಕೋಸ್ಕರ ಇದನ್ನ ಉಡುಗೊರೆಗಾಗಿ ತಗೊಂಡ್ ಬಂದಿದ್ದೀನಿ. ಹುಷಾರಾಗಿ ಎತ್ತಿಡು. ಸರಿ ಅಮ್ಮ. ಗಂಗಾ ಆ ಡಬ್ಬ ತಗೊಂಡು ಅಜ್ಜಿ ಆ ಹಾಸಿಗೆ ಮೇಲೆ ಅವ್ರು ಹೇಳ್ದಾಗೆ ಇಟ್ಲು. ಆಮೇಲೆ ದಿನನಿತ್ಯದ ಹಾಗೆ ಅವಳ ಕೆಲ್ಸಗಳನ್ನ ಮಾಡ್ಕೊಳಕ್ ಶುರು ಮಾಡಿದ್ಲು. ಆದ್ರೆ ಕೆಲ್ಸ ಮಾಡ್ಬೇಕಾದ್ರೆ ಅವಳ ದೃಷ್ಟಿ ಆ ಡಬ್ಬದ ಮೇಲೆ ಜಾಸ್ತಿ ಇತ್ತು.
ಅವಳ ಮನ್ಸಲ್ಲಿ ಚಿನ್ನದ ಬಳೆಗಳ ದುರಾಸೆ ಜಾಸ್ತಿ ಆಗಿತ್ತು. ಸಾಯಂಕಾಲ ಗಂಗಾ ಅಜ್ಜಿ ಕಾಲನ್ನ ಒತ್ತುತ್ತಾ ಇದ್ಲು. ಆಮೇಲೆ ಅಜ್ಜಿ ನಿದ್ರೆ ಹೋಗ್ಬಿಟ್ರು. ಅಜ್ಜಿ ಮಲ್ಗದ್ ಕೂಡ್ಲೆ ಗಂಗಾದು ದುರಾಸೆ ರೂಪ ಹೊರಗಡೆ ಬಂತು. ಆಮೇಲೆ ಅವಳು ಡಬ್ಬ ತೆಗೆದ್ ನೋಡಿದ್ ಕೂಡ್ಲೆ ಡಬ್ಬದಲ್ಲಿರೋ ಹಾವನ್ನ ನೋಡಿ ಗಂಗಾಗೆ ತುಂಬಾ ಹೆದರಿಕೆ ಆಯ್ತು. ಆಮೇಲೆ ಅವಳು ಅಲ್ಲಿಂದ ಇಲ್ಲಿಗೆ ಓಡೋದಕ್ ಶುರು ಮಾಡಿದ್ಲು. ಹಾವು ಹಾವು, ಅಯ್ಯೋ ಕಾಪಾಡಿ ಹಾವು, ಅಯ್ಯೋ ಕಾಪಾಡಿ ಹಾವು. ಕಿರ್ಚಾಟ ಕೇಳಿದ್ ಕೂಡ್ಲೆ ಅಜ್ಜಿ ಎಚ್ಚರ ಮಾಡ್ಕೊಂಡ್ರು. ಆಮೇಲೆ ಆ ಹಾವ್ನ ಕೈಯಲ್ಲಿ ಹಿಡ್ಕೊಂಡ್ರು. ಆಮೇಲೆ ಮತ್ತೆ ಅದನ್ನ ಡಬ್ದೊಳಗಡೆ ಇಟ್ಟು ಮುಚ್ಬಿಟ್ರು. ನನಗೆ ಗೊತ್ತಿತ್ತು ನೀನೇ ವಸ್ತುಗಳನ್ನ ಕಳು ಮಾಡ್ತಾ ಇದ್ದಿದ್ದು ಅಂತ. ನಾನು ನಿನಗೆ ಬುದ್ಧಿ ಕಲ್ಸಕ್ಕೋಸ್ಕರ ಹೀಗ್ ಮಾಡ್ದೆ. ನೀನ್ ಏನಂತ ತಿಳ್ಕೊಂಡಿದ್ದೆ? ನಾನು ಒಬ್ಳೇ ಇದ್ದೀನಿ, ನೀನ್ ಮಾಡ್ತಾ ಇರುವ ಕಳ್ತನದ ಬಗ್ಗೆ ನನಗೇನು ಗೊತ್ತಾಗೋದಿಲ್ಲ ಅಂತಾನಾ? ನನಗೆ ಮೊದ್ಲೇ ಇದ್ರ ಬಗ್ಗೆ ಚೆನ್ನಾಗ್ ಗೊತ್ತಿತ್ತು. ಮೊದಲು ಊಟ ಮಾತ್ರ ತಗೊಂಡ್ ಹೋಗ್ತಿದ್ದೆ. ನಾನ್ ಅನ್ಕೊಳ್ತಿದ್ದೆ ಊಟ ಮಾತ್ರ ತಾನೇ ತೆಗೆದುಕೊಂಡು ಹೋಗ್ಲಿ ಅಂತ. ಆದ್ರೆ ಬರ್ತಾ ಬರ್ತಾ ನಿನ್ನಲ್ಲಿದ್ದ ಆಸೆ ಅತಿ ಆಗ್ ಹೋಯ್ತು ಮತ್ತು ನೀನು ಕಳ್ತನ ಮಾಡೋದಕ್ ಶುರು ಮಾಡ್ದೆ. ನಾಚಿಕೆ ಆಗ್ಬೇಕು ನಿನ್ಗೆ. ಯಾವ ತಟ್ಟೆನಲ್ಲಿ ತಿಂತೀಯೋ ಅದೇ ಜಾಗದಲ್ಲಿ ಗಲೀಜು ಮಾಡ್ತೀಯ ನೀನು. ಗಂಗಾ ಬಿಕ್ಕಿ ಬಿಕ್ಕಿ ಅಳೋದಕ್ ಶುರು ಮಾಡಿದ್ಲು. ಈ ಕಥೆಯಿಂದ ನಮಗೇನ್ ಅರ್ಥ ಆಯ್ತು ಅಂದ್ರೆ, ಮನುಷ್ಯಂಗೆ ದುರಾಸೆ ಇದ್ರೆ ಕೆಟ್ಟ ಕೆಲ್ಸ ಮಾಡೋದಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತ. ಹೇಗೆ ದುರಾಸೆಯಿಂದ ಗಂಗಾ ಮನೇಲಿರೋ ವಸ್ತುಗಳನ್ನೆಲ್ಲ ಕದಿಯಕ್ ಶುರು ಮಾಡಿದ್ಲು ಅಂತ. ಈ ಕತೆ ಒಬ್ಬ ಬಡ ರೈತ ಕೇಶವ್ ಹಾಗೂ ಅವನ ಪತ್ನಿ ಮಧುಮತಿದು. ಕೇಶವ್ನ ಹತ್ತಿರ ಮಾವಿನಕಾಯಿ, ನಿಂಬೆಹಣ್ಣು ಹಾಗೂ ಹುಣಸೆ ಹಣ್ಣಿನ ಮರಗಳಿದ್ದವು. ಅವನು ಅವನ ತೋಟದ ಹತ್ತಿರ ಒಂದು ಚಿಕ್ಕ ಅಂಗಡಿಯಲ್ಲಿ ಇವುಗಳನ್ನು ಮಾರಾಟ ಮಾಡುತ್ತಿದ್ದ. ಇವುಗಳ ಬೆಲೆ ತುಂಬಾ ಕಮ್ಮಿ ಇತ್ತು. ಹೀಗೆ ಒಂದು ದಿನದ ಮಾತು. ಸರ್ಕಾರದಿಂದ ಒಂದು ಘೋಷಣೆ ಆಯಿತು. ಕೇಳಿ ಕೇಳಿ ಕೇಳಿ, ಸರ್ಕಾರದ ಕಡೆಯಿಂದ ನಾಳೆಯಿಂದ 15 ದಿನ ರೋಜ್ಗಾರ್ ಶಿಬಿರ ನಡೆಯಲಿದೆ. ಅಲ್ಲಿ ಹೆಂಗಸರಿಗೆ ಉಪ್ಪಿನಕಾಯಿ, ಮುಂಬತ್ತಿ ಇವೆಲ್ಲ ಮನೆಗೆ ಉಪಯೋಗ ಆಗಂತ ವಸ್ತುಗಳನ್ನ ಮಾಡೋದನ್ನ ಹೇಳ್ಕೊಡ್ತಾರೆ. ಇವತ್ತೇ ಹೋಗಿ ನಿಮ್ಮ ಸರ್ಪಂಚನ ಹತ್ರ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಇದನ್ನು ಕೇಳಿ ಮಧುಮತಿ ಕೇಶವ್ಗೆ ಹೇಳಿದಳು, ನಾನು ಅಲ್ಲಿಗೆ ಹೋಗಿ ಸಿಹಿ ಮಾಡೋದು ಕಲ್ತ್ಕೋಬೇಕು. ಅಯ್ಯೋ, ಸಿಹಿ ತಿಂಡಿ ಮಾಡಿ ಏನ್ ಮಾಡ್ತೀಯಾ? ನಾವು ನಮ್ಮ ಮಾವು, ನಿಂಬೆ ಹಾಗೂ ಹುಣಸೆ ಹಣ್ಣಿನಿಂದ ಉಪ್ಪಿನಕಾಯಿ ಹಾಗೂ ಸಿಹಿ ಮಾಡಿ ಮಾರಬಹುದು. ನಮ್ಮ ಆದಾಯ ಹೆಚ್ಚಾಗತ್ತಲ್ಲ. ಇದನ್ನು ಪ್ರಯತ್ನ ಪಡೋಣ ಬಿಡು. ಮರುದಿನವೇ ಮಧುಮತಿ ಸರ್ಕಾರಿ ಶಿಬಿರಕ್ಕೆ ಹೋದಳು. ಅಲ್ಲಿ ಅವಳಿಗೆ ಮಾವಿನ ಉಪ್ಪಿನಕಾಯಿ, ನಿಂಬೆ ಹಾಗೂ ಹುಣಸೆ ಹಣ್ಣಿನ ಸಿಹಿ ಮಾಡಲು ಕಲಿಸಿದರು. ಅವಳು ದಿನಾ ಅಲ್ಲಿಗೆ ಹೋಗುತ್ತಿದ್ದಳು ಮತ್ತೆ ಏನಾದರೂ ಹೊಸತನ್ನು ಕಲಿಯುತ್ತಿದ್ದಳು. ಮನೆಗೆ ಬಂದ ಮಧುಮತಿ ಉಪ್ಪಿನಕಾಯಿಗಳನ್ನು ತಯಾರಿಸಿದಳು. ನೋಡಿ, ಚಪ್ಪರ್ಸ್ ಹೇಳಿ ನನ್ಗೆ. ಅದ್ಭುತವಾಗಿದೆ. ಕೇಶವ್ ಪೂರ್ತಿ ಬಟ್ಟಲನ್ನು ಖಾಲಿ ಮಾಡಿದ. ಮಧುಮತಿ ತುಂಬಾ ಖುಷಿಪಟ್ಟು ನಗಲಾರಂಭಿಸಿದಳು. ಈಗ್ಲೇ ಎಷ್ಟ್ ತಿನ್ಬೇಕೋ ಅಷ್ಟ್ ತಿನ್ಕೊಂಬಿಡಿ, ನಾಳೆ ಮಾರುವಾಗಂತೂ ತಿನ್ನಂಗಿಲ್ಲ ಆಯ್ತಾ? ಕೇಶವ್ ಅವಳ ಕಡೆ ತಿರುಗಿ ನೋಡಿ ಮತ್ತೆ ತಿನ್ನಲಾರಂಭಿಸಿದ. ಮರುದಿನವೇ ಕೇಶವ್ ಅವನ ಅಂಗಡಿಯಲ್ಲಿ ಉಪ್ಪಿನಕಾಯಿಗಳನ್ನು ಮಾರಲು ಆರಂಭಿಸಿದ. ಕೇಶವ್ನ ಅಂಗಡಿ ಹಳ್ಳಿಯಿಂದ ತುಂಬಾ ದೂರವಿತ್ತು. ಆದುದರಿಂದ ಅವನಿಗೆ ಲಾಭವಾಗುತ್ತಿರಲಿಲ್ಲ. ಯಾರು ಅದನ್ನು ಖರೀದಿಸುತ್ತಿರಲಿಲ್ಲ. ನನಗನ್ಸಲ್ಲ ಇವೆಲ್ಲ ಮಾರಾಟ ಆಗ್ತಾವಂತ. ಅರೆ, ಇಷ್ಟು ಬಿಸಿಲಲ್ಲಿ ಯಾರು ಇಲ್ಲಿವರೆಗೂ ಬಂದು ಇವನ್ ಕೊಂಡ್ಕೋತಾರೆ? ಅದೇಗೆ ಮಾರಾಟವಾಗಲ್ಲ? ಮರುದಿನ ಮಧುಮತಿ ಅವರ ಅಂಗಡಿಯ ಮುಂದೆ ನೀರಿನ ಮಡಕೆ ಕೂಡ ಇಟ್ಟಳು. ಈಗ ಜನ ನೀರನ್ನು ಕುಡಿತಾರೆ, ಹಾಗೆ ಉಪ್ಪಿನಕಾಯಿ ಮತ್ತು ಸಿಹಿಯನ್ನು ಖರೀದಿಸ್ತಾರೆ. ಮಧುಮತಿಯ ಈ ಯೋಜನಾ ಕೆಲಸಕ್ಕೆ ಬಂತು. ಈಗ ಜನ ಉಪ್ಪಿನಕಾಯಿ ಹಾಗೂ ಸಿಹಿಯನ್ನು ಖರೀದಿಸಿಕೊಂಡು ಹೋಗುತ್ತಿದ್ದರು. ಈಗ ಮಧುಮತಿಗೆ ದಿನ ಜಾಸ್ತಿ ಉಪ್ಪಿನಕಾಯಿ ಮಾಡಬೇಕಾಗುತ್ತಿತ್ತು. ಈಗ ವ್ಯವಸಾಯನೂ ಚೆನ್ನಾಗಿ ನಡೀತಾ ಇದೆ. ಹಾ, ನನಗಿವಾಗ ಸಹಾಯ ಬೇಕು. ನಾನ್ ಅನ್ಕೊಂಡಿದೀನಿ ನನ್ ತಂಗಿನ ಇಲ್ಲಿ ಕರೆಸ್ಕೊಳ್ಳೋಣ ಅಂತ. ನಂಗೂ ಕೆಲ್ಸ ಕಮ್ಮಿ ಆಗತ್ತೆ. ನಿನ್ನ ಇಷ್ಟದಂತೆ ಆಗ್ಲಿ. ಮಧುಮತಿ ಹಾಗೂ ಅವಳ ತಂಗಿ ಉಪ್ಪಿನಕಾಯಿ ಮತ್ತು ಸಿಹಿಯನ್ನು ಮಾಡತೊಡಗಿದರು. ನಿಧಾನವಾಗಿ ಅವರ ವ್ಯವಸಾಯ ನಡೆಯಿತು ಹಾಗೂ ಅಂಗಡಿಯ ಮುಂದೆ ಯಾವಾಗಲೂ ಜನ ತುಂಬಿರುತ್ತಿದ್ದರು.
ಕೆಲವು ತಿಂಗಳ ನಂತರ ಅವರ ಅಂಗಡಿ ದೊಡ್ಡ ಅಂಗಡಿಯಾಯಿತು. ಮತ್ತೆ ಮಧುಮತಿ 4-5 ಜನ ಮಹಿಳೆಯರನ್ನು ಕೆಲಸಕ್ಕೆ ಮನೆಗೆ ಕರೆದಿದ್ದಳು. ಮಧುಮತಿ ಹಾಗೂ ಕೇಶವ್ನ ಶ್ರಮದಿಂದ ಒಂದೇ ವರ್ಷದಲ್ಲಿ ಅವರು ಗೋಡೌನ್ ಖರೀದಿಸಿದರು ಮತ್ತೆ ಅದನ್ನು ಉಪ್ಪಿನಕಾಯಿ ಫ್ಯಾಕ್ಟರಿಯಾಗಿ ಬದಲಾಯಿಸಿದರು. ಈಗ ಮಧುಮತಿ ಅವಳೇ ಟ್ರೈನಿಂಗ್ ನೀಡುತ್ತಿದ್ದಳು ಮತ್ತು ಸಂಬಳವನ್ನು ಕೂಡ ನೀಡುತ್ತಿದ್ದಳು. ಮಧುಮತಿ ಪಾಪಡ್ ಮಾಡುವುದನ್ನು ಶುರು ಮಾಡಿದಳು. ಉಪ್ಪಿನಕಾಯಿ ಫ್ಯಾಕ್ಟರಿಯಿಂದ ಸಿಟಿಯ ಎಲ್ಲಾ ಮೂಲೆಗಳಿಗೂ ಉಪ್ಪಿನಕಾಯಿ, ಸಿಹಿ ಹಾಗೂ ಪಾಪಡ್ ಸಪ್ಲೈ ಆಗುತ್ತಿದ್ದವು. ಇತ್ತ ಕೇಶವ್ ಹಾಗೂ ಮಧುಮತಿಗೆ ತುಂಬಾ ಖುಷಿಯಾಗುತ್ತಿತ್ತು. ಅವರ ವ್ಯವಸಾಯ ತುಂಬಾ ಬೆಳೆದಿತ್ತು. ಹೀಗೆ ಒಂದು ದಿನ ಅವರು ತುಂಬಾ ಖುಷಿಯಾಗಿದ್ದರು. ಒಬ್ಬ ದೊಡ್ಡ ಆಫೀಸರ್ ಅವರ ಗೋಡೌನ್ಗೆ ಬಂದಿದ್ದರು. ನಿಮ್ಮ ಉಪ್ಪಿನಕಾಯಿ ಮತ್ತು ಸಿಹಿ ತಿನಿಸುಗಳು ತುಂಬಾ ರುಚಿಕರವಾಗಿವೆ. ಧನ್ಯವಾದಗಳು. ನಾವು ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಇದ್ದೀವಿ ಮತ್ತು ದೇಸಿ ಉಪ್ಪಿನಕಾಯಿ, ಸಿಹಿ ತಿನಿಸುಗಳು, ಪಾಪಡ್ ಇವೆಲ್ಲದಕ್ಕೂ ತುಂಬಾ ಡಿಮಾಂಡ್ ಇದೆ ಫಾರಿನ್ ನಲ್ಲಿ. ನೀವು ನಮ್ ಜೊತೆ ಸೇರಿ ವ್ಯಾಪಾರ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ವಿದೇಶದಲ್ಲ? ಹೌದು, ಅದಕ್ಕೆ ನಾವು ನಿಮ್ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡ್ಬೇಕು ಅನ್ಕೊಂಡಿದೀವಿ. ಮಧುಮತಿ ಹಾಗೂ ಕೇಶವ್ಗೆ ತುಂಬಾ ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿತು. ಅದರಿಂದ ಅವರ ಹಣೆ ಬರಹನೇ ಬದಲಾಯಿತು. ಶುರು ಮಾಡಿದಾಗ ಒಂದೇ ಫ್ಯಾಕ್ಟರಿ ಇತ್ತು. ಈಗ ಎಲ್ಲಾ ರಾಜ್ಯಗಳಲ್ಲೂ ಫ್ಯಾಕ್ಟರಿಗಳಿವೆ. ಎಲ್ಲ ದೊಡ್ಡ ನಗರಗಳಲ್ಲಿ ಅವರ ಉತ್ಪಾದನೆ ನಡೆಯುತ್ತಿತ್ತು. ಈಗ ಕೇಶವ್ ಹಾಗೂ ಮಧುಮತಿಗೆ ದೊಡ್ಡ ಫ್ಯಾಕ್ಟರಿ ಇದೆ, ಶ್ರೀ ಕೃಷ್ಣ ಫುಡ್ಸ್. ಆವಾಗ ಭಾರತದಲ್ಲಿ ಪ್ರಸಿದ್ಧವಾಗಿತ್ತು, ಈಗ ವಿದೇಶದಲ್ಲಿ ಕೂಡ ನಡೆಯುತ್ತಿದೆ. ಸೀತಾ, ಇಲ್ಲೋಡು. ಹಾಲಿನ ಶುದ್ಧವಾದ ಕೆನೆಯನ್ನ ತೆಗೆದುಕೊಂಡು ಈ ರೀತಿ ಕಾಯಿಸೋದ್ರಿಂದ ಶುದ್ಧವಾದ ದೇಸಿ ತುಪ್ಪವನ್ನ ಪಡಿತೀವಿ ನಾವು. ಆಯ್ತು ಅಜ್ಜಿ. ಉಪ್ಪಿನಕಾಯಿಗಳನ್ನ ಮಾಡಲು ಇದು ತುಂಬಾ ಅವಶ್ಯಕವಾದದ್ದು. ಏನಂದ್ರೆ ಮಾವಿನ ಹಣ್ಣುಗಳನ್ನ ಉಪ್ಪಿನಲ್ಲಿ ಚೆನ್ನಾಗಿ ನೆನೆಸಿಡ್ಬೇಕು. ಯಾಕಜ್ಜಿ? ಯಾಕಂದ್ರೆ ಮಾವಿನಕಾಯಿಗಳಲ್ಲಿ ಸ್ವಲ್ಪ ಒಗರಿದ್ರೂ ಕೂಡ ಮಸಾಲೆ ಪದಾರ್ಥಗಳನ್ನ ಹಾಕದ್ಮೇಲೆ ಅದರ ರುಚಿ ಹೊಂದೋದಿಲ್ಲ. ಸರಿ ಅಜ್ಜಿ, ನನಗೆ ಅರ್ಥ ಆಯ್ತು. ಇದೇ ರೀತಿ ಮಿಥಾಲಿ ತರ್ತರವಾಗಿ ಅಡ್ಗೆ ಮಾಡೋದನ್ನ ಅವ್ರ ಅಜ್ಜಿ ಹತ್ರ ಕಲ್ತ್ಕೋತಾ ಇದ್ಲು. ಮಿಥಾಲಿಗೆ ಅಡ್ಗೆ ಮಾಡುದು ಅಂದ್ರೆ ತುಂಬಾ ಇಷ್ಟ ಇತ್ತು. ಸಮಯ ಕಳೀತಾ ಹೋಯ್ತು. ಈಗ ಮಿಥಾಲಿ ಒಂದು ಸುಂದರವಾದ ಯುವತಿ ಆಗಿದ್ಲು. ಮಿಥಾಲಿ ಅವರಜ್ಜಿ ಮಿಥಾಲಿನ ಒಬ್ಬ ಸುಂದರವಾದ ಚತುರನಾದ ಯುವಕ ಮಹೇಶ್ ಕೊಟ್ಟು ಮದ್ವೆ ಮಾಡಿದ್ಲು. ಮಿಥಾಲಿ ಮತ್ತೆ ಮಹೇಶ್ ಒಟ್ಟಿಗೆ ತುಂಬಾ ಖುಷಿಯಾಗಿದ್ರು. 1 ವರ್ಷದ ನಂತರ ಮಿಥಾಲಿ ಮತ್ತೆ ಮಹೇಶ್ಗೆ ಹವಳಿ ಜವಳಿ ಮಕ್ಕಳು ಹುಟ್ಟಿದ್ರು. ಅವ್ರ ಹೆಸರು ಒಬ್ಬ ಅಲೋಕ್ ಮತ್ತೆ ಇನ್ನೊಬ್ಬ ಆದಿತ್ಯ ಅಂತ ಇಟ್ರು. ಅವರು ಖುಷಿಯಾಗಿದ್ರು. ಮಹೇಶ್ ಅವನ್ ಜವಾಬ್ದಾರಿಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದ. ಕೆಲವು ದಿನಗಳ ನಂತರ ಮಿಥಾಲಿ ಅವ್ರ ಅಜ್ಜಿ ತೀರ್ ಹೋದ್ರು. ಮಿಥಾಲಿ ಅತ್ತು ತುಂಬಾ ಬೇಜಾರಾಗಿದ್ಲು. ಇವಾಗ ಮಿಥಾಲಿಗೆ ಅವಳ ಜೀವನದಲ್ಲಿ ಇದ್ದಿದ್ದೆ 3 ಜನ, ಮಹೇಶ್ ಮತ್ತೆ ಅವಳಿಬ್ರು ಮಕ್ಕಳು. ಮಿಥಾಲಿ ತನಗ್ ತಾನೇ ಸಮಾಧಾನ ಮಾಡ್ಕೊಂಡು ಅವಳ ಮನೆ ಮಠನ ನೋಡ್ಕೊಳಕ್ ಶುರು ಮಾಡಿದ್ಲು. ಆದ್ರೆ ಆ ದೇವ್ರು ಮಿಥಾಲಿ ಜೀವನದಲ್ಲಿ ತುಂಬಾ ಕಡಿಮೆ ಖುಷಿಗಳನ್ನ ಬರ್ದಿದ್ರು. ಮಹೇಶ್ಗೆ ತುಂಬಾ ದೊಡ್ಡ ಅಪಘಾತ ಆಯ್ತು. ಆದ್ರಿಂದ ಮಹೇಶ್ ಹಾಸಿಗೆ ಹಿಡಿಬೇಕಾಯ್ತು. ಮಿಥಾಲಿಗೆ ಅವಳ ಮನೆ ಮಕ್ಕಳನ್ನ ಹೇಗ್ ನೋಡ್ಕೋಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ. ಕೆಲವೇ ದಿನಗಳಲ್ಲಿ ಅವ್ರ ಮನೆಯಲ್ಲಿ ಧಾನ್ಯಗಳೆಲ್ಲ ಮುಗ್ದೋಗಿತ್ತು. ಔಷಧಿ ತರೋದಕ್ಕೂ ಹಣ ಇರ್ಲಿಲ್ಲ. ಆಮೇಲೆ ಒಂದಿನ ಮಹೇಶ್ ಕೂಡ ತೀರ್ಕೊಂಡ್ಬಿಟ್ರು. ಮಹೇಶ್ ತೀರ್ಕೊಂಡ್ಮೇಲೆ ಮಿಥಾಲಿ ಜೀವನದಲ್ಲಿ ಒಂದು ಬಿರುಗಾಳಿನೇ ಬಂದ್ ಹಾಗಿತ್ತು. ಮಹೇಶ್ ಇಡೀ ಮನೇಲಿ ಒಬ್ನೇ ದುಡಿಯೋನಾಗಿದ್ದ. ಅವನ್ ಹೋಗಿದ್ರಿಂದ ಮನೇಲ್ ಪರಿಸ್ಥಿತಿ ತೀರಾನೇ ಹದಗೆಟ್ಟಿತ್ತು. ಮಿಥಾಲಿ ಇದಕ್ಕೂ ಮುಂಚೆ ಯಾವತ್ತೂ ಕೆಲ್ಸ ಮಾಡಿರ್ಲಿಲ್ಲ. ಆದ್ರೆ ಇವಾಗ ಅವಳ ಹತ್ರ ಯಾವ ದಾರಿನೂ ಇರ್ಲಿಲ್ಲ. ಅಂದ್ರೆ ನಾನು ದುಡಿಲಿಲ್ಲ ಅಂದ್ರೆ ನನ್ನ 2 ಮಕ್ಕಳು ಉಪವಾಸ ಸಾಯ್ಬೇಕಾಗತ್ತೆ. ನಾನ್ ದುಡಿಲೇಬೇಕು. ಆದ್ರೆ ನಾನ್ ಹೇಗ್ ಸಂಪಾದನೆ ಮಾಡ್ಲಿ? ನನಗಂತೂ ಯಾವ ಕೆಲ್ಸ ಕೂಡ ಬರೋದಿಲ್ಲ, ಓದು ಬರಹ ಕೂಡ ಬರೋದಿಲ್ಲ.
ಮಿಥಾಲಿ ತುಂಬಾ ಯೋಚನೆ ಮಾಡೋಕ್ ಶುರು ಮಾಡಿದ್ಲು. ಅವಳಿಗೇನ್ ಮಾಡ್ಬೇಕು ಅಂತಾನೆ ಅರ್ಥ ಆಗಿರ್ಲಿಲ್ಲ. ಅದೇ ಸಮಯದಲ್ಲಿ ಮಿಥಾಲಿ ದೃಷ್ಟಿ ಉಪ್ಪಿನಕಾಯಿ ಜಾಡಿಗಳ ಮೇಲ್ ಬಿತ್ತು. ಉಪ್ಪಿನಕಾಯಿ? ಹಾ, ನಾನು ಉಪ್ಪಿನಕಾಯಿಗಳನ್ನ ಮಾಡಿ ಮಾರಬಹುದು. ಆಗ ಮಿಥಾಲಿ ಉಪ್ಪಿನಕಾಯಿ ಮಾಡೋದಕ್ಕೆ ಶುರು ಮಾಡಿದ್ಲು. ಅವಳು ಉಪ್ಪಿನಕಾಯಿ ಮಾಡಿದ್ಮೇಲೆ ಆ ಉಪ್ಪಿನಕಾಯಿನ ತಗೊಂಡು ದೊಡ್ಡ ಜಾಡಿಯಲ್ಲಿ ತುಂಬಕ್ ಶುರು ಮಾಡಿದ್ಲು. ಆ ಉಪ್ಪಿನಕಾಯಿ ಜಾಡಿಗಳನ್ನೆಲ್ಲ ತಗೊಂಡು ಸಂತೆಗ್ ಹೋದ್ಲು. ಅಲ್ಲಿ ಕೂಗಿ ಕೂಗಿ ಆ ಉಪ್ಪಿನಕಾಯಿಗಳನ್ನೆಲ್ಲ ಮಾರಕ್ ಶುರು ಮಾಡಿದ್ಲು. ತುಂಬಾ ಜನ ಮಿಥಾಲಿ ಹತ್ರ ಉಪ್ಪಿನಕಾಯಿನ ಖರೀದಿಸಿದ್ರು. ಸಂಜೆ ಆದ್ ಕೂಡ್ಲೆ ಮಿಥಾಲಿ ತನ್ನ ಮೊದಲನೇ ಸಂಬಳ ನೋಡಿದ್ ಕೂಡ್ಲೆ ತುಂಬಾ ಖುಷಿ ಪಟ್ಲು. ಅದೇ ಹಣದಿಂದ ಮಿಥಾಲಿ ಸಂತೆಯಲ್ಲಿ ಇನ್ನೂ ಮಾವಿನಕಾಯಿ ಖರೀದಿಸಿದ್ಲು. ಆಮೇಲೆ ಅವಳ ಮಕ್ಕಳಿಗೋಸ್ಕರ ತಿಂಡಿನೂ ಖರೀದಿಸಿದ್ಲು. ಮಾರನೇ ದಿನ ಮಿಥಾಲಿ ಮತ್ತೆ ಉಪ್ಪಿನಕಾಯಿ ಮಾಡಕ್ ಶುರು ಮಾಡಿದ್ಲು. ಮತ್ತೆ ಸಂತೆಗ್ ತಗೊಂಡೋಗಿ ಅದನ್ ಮಾರಕ್ ಶುರು ಮಾಡಿದ್ಲು. ಕೆಲವೇ ದಿನಗಳಲ್ಲಿ ಮಿಥಾಲಿ ಉಪ್ಪಿನಕಾಯಿ ಬಗ್ಗೆ ಇಡೀ ಊರಲ್ಲಿ ಚರ್ಚೆ ಆಗೋದಕ್ ಶುರುವಾಗಿತ್ತು. ಹಾಗಾಗಿ ಈಗ ಮಿಥಾಲಿ ಉಪ್ಪಿನಕಾಯಿಗೋಸ್ಕರ ಊರಿನ ಜನ ಎಲ್ಲ ಸಾಲಲ್ಲಿ ನಿಂತ್ಕೋಬೇಕಾಯ್ತು. ಮಿಥಾಲಿ ಖುಷಿಯಾಗಿದ್ಲು, ಯಾಕಂದ್ರೆ ಅವಳಿಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಾಗಿ ಹಣ ಸಿಕ್ತಿತ್ತು ಅಂತ. ಅದ್ರಿಂದ ಮಿಥಾಲಿ ತನ್ನಿಬ್ರು ಮಕ್ಕಳನ್ನು ತುಂಬಾ ಚೆನ್ನಾಗಿ ಪೋಷಿಸ್ತಾ ಇದ್ಲು. ಕೆಲವು ವರ್ಷಗಳಲ್ಲಿ ಮಿಥಾಲಿ ಇಬ್ರು ಮಕ್ಕಳು ದೊಡ್ಡೋರಾಗಿದ್ರು. ಈಗ ಆ ಇಬ್ರು ಮಕ್ಕಳು ದೊಡ್ಡ ಸ್ಕೂಲಲ್ಲಿ ಓದಕ್ ಹೋಗ್ತಿದ್ರು. ಮಿಥಾಲಿ ಉಪ್ಪಿನಕಾಯಿನ ಮಾಡಿ ಮಾಡಿ ತುಂಬಾ ದೊಡ್ಡ ಮನೆ ಖರೀದಿಸಿದ್ಲು. ಅದಲ್ದೆ ಮಿಥಾಲಿ ಈಗ ಸಂತೆಯಲ್ಲಿ ಅವಳದೇ ಅಂಗಡಿ ಕೂಡ ಮಾಡ್ಕೊಂಡಿದ್ಲು. ಅವಳ ಅಂಗಡಿಯಲ್ಲಿ ಉಪ್ಪಿನಕಾಯಿ ಬಿಟ್ಟು ಬೇರೆ ದಿನಸಿ ಸಾಮಾನ್ ಕೂಡ ಮಾರಕ್ ಶುರು ಮಾಡಿದ್ಲು. ಮಿಥಾಲಿ ತನ್ನ ಸಹಾಯಕ್ಕೋಸ್ಕರ ಬೇರೆ ಹೆಂಗಸ್ರುನು ಕೆಲಸದಲ್ಲಿಟ್ಕೊಂಡಿದ್ಲು. ಇದ್ರಿಂದ ಕೆಲ್ಸ ಇಲ್ದಿರೋ ಊರಲ್ಲಿರೋ ಹೆಂಗಸ್ರಿಗೆಲ್ಲ ಕೆಲ್ಸ ಸಿಕ್ತು. ಹಾಗೆ ಅವ್ರ ಜೀವನ ಕೂಡ ಚೆನ್ನಾಗಾಗಕ್ ಶುರುವಾಗಿತ್ತು. ಹಾಗೆ ಮಿಥಾಲಿ ದಿನೇ ದಿನೇ ಉನ್ನತ ಮಟ್ಟಕ್ಕೆ ಹೋಗಕ್ ಶುರು ಮಾಡಿದ್ಲು. ಮಿಥಾಲಿ ತನ್ನ ವ್ಯಾಪಾರನ ಹೆಚ್ಚಿಸೋಕೆ ಹೊಸ ಹೊಸ ತಂತ್ರಗಳನ್ನ ಉಪಯೋಗಿಸಕ್ಕೆ ಶುರು ಮಾಡಿದ್ಲು. ಅವಳಿಂದ ಶುರುವಾಗಿದ್ದ ಒಂದು ಸಣ್ಣ ಕೆಲ್ಸ ಈಗ ದೊಡ್ಡ ಫ್ಯಾಕ್ಟರಿ ಆಗಿತ್ತು. ಆ ಸಂತೆಯಲ್ಲಿದ್ದ ಅವಳ ಚಿಕ್ಕ ಅಂಗಡಿ ಈಗ ದೊಡ್ಡ 4 ಮಹಡಿ ಕಂಪನಿ ಆಗೋಗಿತ್ತು. ಮಿಥಾಲಿ ಒಬ್ಳು ಬಡ ವಿಧವೆಯಿಂದ ಈಗ ಆ ದೊಡ್ಡ ಕಂಪನಿಗೆ ಮಾಲೀಕಳಾಗೋದ್ಲು. ಈಗ ರಿಪೋರ್ಟರ್ ಮಿಥಾಲಿಗೆ ಏನಂತ ಕೇಳಿದ್ಲು ಅಂದ್ರೆ, ಬರೀ ಒಂದು ಉಪ್ಪಿನಕಾಯಿಯಿಂದ ಇಷ್ಟು ದೊಡ್ಡ ಕಂಪನಿಯ ಪ್ರಯಾಣ ನೀವ್ ಹೇಗ್ ನಿರ್ಧಾರ ಮಾಡಿದ್ರಿ? ಮೇಡಮ್, ಇದರ ಮುಖ್ಯವಾದ ಪ್ರೇರಣೆ ಯಾರು ಅಂತ ಸ್ವಲ್ಪ ಹೇಳ್ತೀರಾ? ಅವಶ್ಯಕತೆ. ನನಗೇನಾದ್ರೂ ದುಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂದಿದ್ರೆ ನಾನು ಉಪ್ಪಿನಕಾಯಿ ಮಾಡ್ತಾನೂ ಇರ್ಲಿಲ್ಲ, ಈ ವ್ಯಾಪಾರ ಕೂಡ ಶುರುವಾಗ್ತಿರ್ಲಿಲ್ಲ. ಮಿಥಾಲಿ ಮೇಡಮ್, ನಿಮ್ಮ ಈ ಸಾಹಸಕ್ಕೆ ನಂದು ದೊಡ್ಡ ಸಲಾಂ. ಆಮೇಲೆ ನಾನೇನ್ ಶುಭ ಕೋರ್ತೀನಿ ಅಂದ್ರೆ ನಿಮ್ ಈ ಕಂಪನಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಅಂತ. ಮಿಥಾಲಿ ಮೇಡಮ್, ನಿಮ್ ಈ ಸಾಧನೆಯಿಂದ ನಾವೇನ್ ಕಲಿತೀವಿ ಅಂದ್ರೆ ಯಶಸ್ವಿ ಆಗಿರ್ಬೇಕು ಅಂದ್ರೆ ಸತತವಾಗಿ ಕಷ್ಟ ಬೀಳ್ಬೇಕು ಅಂತ.